ನಮಸ್ಕಾರ ಗುರುಗಳೇ. ಶರಣಾರ್ಥಿಯಮ್ಮ. ಗುರುಗಳೇ, ಕರ್ನಾಟಕದಲ್ಲಿ ಸಾವಿರಾರು ದೇವಸ್ಥಾನಗಳಿದೆ, ಈ ತರ ಅಮ್ಮನವರು ದರ್ಶನ ಮಾಡ್ತಾರೆ. ಆದರೆ ಜನಗಳು ಇಲ್ಲಿ ತಾಯಿನ ನಂಬಿ ಬರ್ತಿದ್ದಾರೆ. ಇಲ್ಲಿ ಅಂತ ವಿಶೇಷತೆ ಏನಿದೆ ಅದನ್ನ ಜನಗಳಿಗೆ ತಿಳಿಸ್ಕೊಡಿ. ಎಲ್ಲ ನನ್ನ ಕಾಳಿಪೀಠದ ವೀಕ್ಷಕರಿಗೆ ಶರಣಾರ್ಥಿ. ನಮಸ್ತೆ ಮಹಾಕಾಳಿ, ನಮಸ್ತುಭ್ಯಂ ವರದೆ ಕಾಮರೂಪಿಣಿ, ಪೂಜಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಪದ್ಮ ವಿಶಾಲಾಕ್ಷಿ ಪದ್ಮಕೇಶರ ವರ್ಣನಿ, ವಿದ್ಯಂ ಪದ್ಮಾಲಯಾ ದೇವಿ ಸಾಮಂ ಪಾದ ಸರಸ್ವತಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಭ್ಯೋ ನಮಃ. ಮಹಾಕಾಳಿ ಮಹಾಗುರು ವೀರಭದ್ರೇಶ್ವರಿಗೆ ಶರಣಾರ್ಥಿ. ನನ್ನ ಎಲ್ಲ ಕಾಳಿಪೀಠದ ವೀಕ್ಷಕರಿಗೆ ಶರಣಾರ್ಥಿ. ಇವತ್ತು ಒಂದು ಒಳ್ಳೆಯ ಪ್ರಶ್ನೆ. ಎಲ್ಲ ದೇವಾಲಯಗಳು, ಸಾವಿರಾರು ದೇವಾಲಯಗಳಿದ್ದಾವೆ ಕರ್ನಾಟಕದ ತುಂಬ ಅಥವಾ ದೇಶದ ತುಂಬ. ಇಲ್ಲೇ ಯಾಕೆ ಜನಸ್ತೋಮ ವಿಪರೀತವಾಗಿ ತುಂಬಿ ತುಳುಕುನಾಡುತ್ತೆ? ಇಲ್ಲೇ ಯಾಕೆ ಜನ ಅಷ್ಟು ನಂಬಿ ಬರ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಚೆನ್ನಾಗಿದೆ. ಈ ಪ್ರಶ್ನೆಗೆ ಉತ್ತರ ನಮ್ಮ ಅನುಭವ ಮತ್ತು ನಾವು ಕಂಡಂತಹ ಉತ್ತರವನ್ನು ನಾವು ಕೊಡಬೇಕಾಯ್ತು ಅಂದ ಒಂದು ವಿಚಾರ ಬಂದಾಗ, ಇಲ್ಲಿ ಅಮ್ಮನವರೊಳಗೆ ಮೂಲ ನೆಲೆ ಒಳಗೆ ಈ ದೇಶವನ್ನು ಸಲಹುವಂತಹ, ಈ ಭೂಮಿ ಮೇಲೆ ಇರತಕ್ಕಂಥ ಚರಾಚರ ಜೀವಿಗಳಿಂದ ಹಿಡಿದು ಮನುಷ್ಯರನ್ನು ಅವ್ರಿಗೆ ಆಶೀರ್ವದಿಸ್ತಕ್ಕಂತಹ, ಅವ್ರಿಗೆ ಕಷ್ಟ ಕಾರ್ಪಣ್ಯಗಳನ್ನು ಕಳೆಯುವಂತಹ, ಅವ್ರಿಗಿರ್ತಕ್ಕಂತಹ ಕರ್ಮಾದಿಗಳನ್ನು ಕಳೆಯುವಂತಹ ಒಂದು ಕ್ಷೇತ್ರ ಇದಾಗಿರೋದ್ರಿಂದ ಜನಸ್ತೋಮ ವಿಪರೀತವಾಗಿ ಬಂದು ತುಂಬಿ ತುಳುಕನಾಡುತ್ತೆ. ಇಲ್ಲಿ ಭಾಳ ವಿಶೇಷ ಏನಪ್ಪ ಅಂದರೆ, ಮನುಷ್ಯಗೆ ಹುಟ್ಟಿದ ಮೇಲೆ ಮೂಗಿರೋತಕ್ಕ ನೆಗಡೆ ಹೇಗೆ ತಪ್ಪಲೋ ಹಾಗೆ ಒಂದಲ್ಲ ಒಂದು ಕಷ್ಟ ಕಾರ್ಪಣ್ಯಗಳು ಅವನು ಪ್ರತಿನಿತ್ಯ ಇವತ್ತಾಯ್ತಪ್ಪ, ಇವತ್ತು ಎಲ್ಲ ಬಗೆಹರಿದ್ಬಿಡ್ತು, ನಾಳಿಂದ ನಾನು ನೆಮ್ಮದಿಯಾಗಿರ್ತೀನಿ, ಏನು ಕಷ್ಟಗಳಿಲ್ಲ ಅನ್ನುವಂಥ ವಿಚಾರವನ್ನು ಅವನು ಅಂದ್ಕೊಂಡು ಮನಗಿರ್ತಾನೆ ಅಷ್ಟೇ. ಆದರೆ ಬೆಳಕರಿವಷ್ಟರೊಳಗೆ, ಅಂದರೆ ಸೂರ್ಯೋದಯ ಆಗೋಷ್ಟರೊಳಗೆ ಅವ್ನಿಗೆ ಇನ್ನೇನು ಪ್ರಾಬ್ಲಮ್ ಬಂದೋರಿರುತ್ತೆ ಅವನಿಗೆ ಗೊತ್ತಾಗಲ್ಲ. ಆ ರೀತಿಯಾದಂಥ ಮನುಷ್ಯನ ಜೀವನ ಇದೆ. ಇರಬೇಕಾದ್ರೆ ದೈವ ಅನ್ನುವಂಥದ್ದು ಅತಿ ಮುಖ್ಯವಾಗಿದೆ. ಇವಾಗ ಮೊದಲು ಧರ್ಮದ ನಡೆನುಡಿಯಲ್ಲಿ ನಡೆಯುವವರು, ಆ ಧರ್ಮದ ನುಡಿಯಲ್ಲಿ ನಡಿಬೇಕಾದ್ರೆ ಅವ್ರಿಗೆ ಕರ್ಮ ಕಾರ್ಪಣ್ಯಗಳ ಭಯ ಇರಲಿಲ್ಲ. ನಾನು ಧರ್ಮವಾಗಿದ್ದೀನಿ, ನಾನು ತುಂಬ ಆಚಾರ ವಿಚಾರದಲ್ಲಿದ್ದೀನಿ, ನಾನು ದೈವವನ್ನು ನಂಬಿದ್ದೀನಿ, ನನಗೆ ಯಾಕೆ ಕರ್ಮ ಕಾಡುತ್ತೆ ಅನ್ನೋರು. ಬಟ್ ಅವ್ರಿಗೆ ಕಾಡ್ತಾನೂ ಇರಲಿಲ್ಲ. ಇತ್ತೀಚೆಗೆ ಏನಾಗಿದೆ ಅಂತಂದರೆ, ಯಾರು ನಾವು ನಂಬಿಕೆ ಇಟ್ಟು ನಾವು ಅವ್ರ ಮೇಲೆ ನಂಬಿಕೆ ಇಟ್ಟು ಅವ್ರಿಗೆ ಕುಂಡ್ರಿಸಿ ಊಟಕ್ಕೆ ಹಾಕಿ ಅವನೇನೋ ಕಷ್ಟದಲ್ಲಿರ್ತಾನೆ, ಅವನನ್ನು ನಾವು ಕಾಪಾಡಿರ್ತೀವಿ. ಅಥವಾ ಅವನೇನೋ ಉದ್ಯೋಗ ಕಳ್ಕೊಂಡಿರ್ತಾನೆ, ಅವನು ಊಟಕ್ಕೂ ಕೂಡ ತೊಂದರೆ ಆಗ್ತಾ ಇರುತ್ತೆ, ಅವನ ಕುಟುಂಬ ಸೋಲ್ತಾ ಇರುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಅವನನ್ನು ಕರೆದು ಊಟಕ್ಕೆ ಹಾಕಿ ಅವನ ಕುಟುಂಬಕ್ಕೆ ಯಾವುದೋ ಒಂದು ಉದ್ಯೋಗವನ್ನು ನೇಮಕ ಮಾಡಿ ಚೆನ್ನಾಗಿಟ್ಬಿಡ್ತೀವಿ. ಚೆನ್ನಾಗಿಟ್ಟರೆ ನಾಳೆ ದಿವಸ ಅವನಿಂದಲೇ ನಾವು ಅದೇ ತಿನ್ನಬೇಕಾದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಈ ಕಲಿಗಾಲದಲ್ಲಿ ಯಾಕೆ ಕರ್ಮ ಕಾರ್ಪಣ್ಯಗಳು ಅತಿಯಾಗಿದ್ದಾವೆ, ಯಾಕೆ ಕಾಡ್ತಾ ಇದೆ ಅನ್ನುವಂಥದ್ದನ್ನು ನಾನು ಉದಾಹರಣೆ ತಗೊಳ್ಳೋದಾದರೆ, ಯಾರಿಗೆ ನಾವು ಸಹಾಯ ಮಾಡಿರ್ತೀವಿ, ಯಾರಿಗೆ ನಾವು ಊಟಕ್ಕೆ ಹಾಕಿರ್ತೀವಿ, ಯಾರಿಗೆ ನಾವು ಅನ್ನ ನೀರಾದಿಗಳನ್ನು ಕೊಟ್ಟು ಆತನ ಚೆನ್ನಾಗಿಕ್ಕಂಗೆ ನಮ್ಮ ಲೆವೆಲ್ಗೆ ಅವನು ಬದುಕಲಿ ಅಂತ ಹೇಳಿ ನಾವು ಅನುಕೂಲ ಮಾಡಿಕೊಟ್ಟಿರ್ತೀವಲ್ಲ, ಅವನಿಂದ ನಾವು ಹೆಲ್ಪ್ ತಗೊಳಕ್ಕಾಗಲ್ಲ. ಅವನಿಂದ ನೆಕ್ಸ್ಟ್ ನಾಳೆಗೂ ಅದೇ ತಿನ್ನಕ್ಕೆ ನಾವು ರೆಡಿಯಾಗಿರಬೇಕು. ನಾವು ಎಲ್ಲಿ ನಮ್ಮ ಸೀಟನ್ನೇ ನಮ್ಮ ತರಹನೇ ಬದುಕಲಿ ಅಂತೇಳಿ ಅವಕಾಶ ಮಾಡಿಕೊಟ್ರೆ ನಮ್ಮ ಸೀಟಿಗೆ ಕುಂದು ಬಂದು ಹೋಗಿರುತ್ತೆ, ನಮ್ಮನ್ನೇ ಜಾಗ ಖಾಲಿ ಮಾಡಿಸ್ಬಿಡ್ತಾನೆ. ನಾವು ಉದಾಹರಣೆಗೆ ಒಂದು ಹೋಟ್ಲ್ ಇಟ್ಟಿರ್ತೀವಿ, ಏನೋ ಸೋತ್ ಬಂದಿರ್ತಾನೆ, ನನ್ನಂಥದ್ದೇ ಒಂದು ಹೋಟ್ಲು ಮಾಡಲಿ, ಒಂದು ಅಂಗಡಿ ನನ್ನಂಥದ್ದು ಒಂದು ಅಂಗಡಿ ಮಾಡಲಿ, ಒಂದು ಫ್ಯಾಕ್ಟ್ರಿ ನನ್ನಂಥದ್ದು ಒಂದು ಫ್ಯಾಕ್ಟ್ರಿ ಮಾಡಲಿ, ಚೆನ್ನಾಗಿರ್ಲಪ್ಪ ಅಂತ ಒಂದು ಜೀವನ ಕಲ್ಪಿಸಿರ್ತೀವಲ್ಲ, ನಾಳೆ ದಿವಸ ನಮ್ಮ ಉದ್ಯೋಗ ಕಳ್ಕೋಬೇಕಾಗತ್ತೆ, ನಮ್ಮ ಫ್ಯಾಕ್ಟ್ರಿ ಕಳ್ಕೋಬೇಕಾಗತ್ತೆ, ನಮ್ಮ ಜೀವನಕ್ಕೆ ತೊಂದರೆ ಆಗೋಗ್ಬಿಡುತ್ತೆ. ಆ ರೀತಿಯಾದಂತಹ ಕೆಟ್ಟ ಕೆಲಸವನ್ನು ಮಾಡಕತ್ತಿ ಬಿಡ್ತಾನೆ. ಅಂಥವ್ರು ಇಲ್ಲಿ ಸಾವಿರಾರು ಜನ ಬರ್ತಾರೆ, ಸ್ವಾಮಿ ನಾನು ಇಂಥನಿಗೆ ಸಹಾಯ ಮಾಡಿದೆ, ಇಂಥನಿಗೆ ನನ್ನ ಕೈಲಿಲ್ದರೂ ಕೂಡ ಒಂದು ಹಣಕಾಸನ್ನು ಕೊಟ್ಟೆ, ಒಡವೆ ಮಾರಿಕೊಟ್ಟೆ, ಇವತ್ತು ಅವನು ನನಗೆ ಮೋಸ ಮಾಡ್ದ, ಇವತ್ತು ಅವಳು ನನಗೆ ಮೋಸ ಮಾಡಿಬಿಟ್ಲು ಅನ್ನುವಂಥದ್ದು ಯಾವಾಗ ಅತಿಯಾಗಿದೆಯಲ್ಲ ಆಗ ಕರ್ಮ ಅನ್ನುವಂಥದ್ದು ಅತಿಯಾಗಿ ಹೋಗುತ್ತೆ. ಮೋಸ ಮಾಡಿದವನಿಗೆ ರೊಟ್ಟಿ ಮಗ್ಚಾಗಿದ್ದಂಗೆ ಇವತ್ತು ರಿಪೀಟ್ ಅವನೇ ಅನುಭವಿಸ್ಬೇಕು. ಆ ಅನುಭವಿಸುವಂತಹ ನೋವು ಒಳ್ಳೆನಿಗೂ ಅನುಭವಿಸ್ತಾನೆ, ಕೆಟ್ಟನಿಗೂ ಅನುಭವಿಸ್ತಾವನಿವತ್ತು. ಹಾಗಾಗಿ ಆ ಕರ್ಮ ಕಟ್ಟಲೆಗಳನ್ನು ಕಳೆಯುವಂತಹ ಕ್ಷೇತ್ರ ಇಡೀ ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ ಯಾವುದಾದ್ರು ಇದ್ದರೆ ಅದು ನಮ್ಮ ಒಂದು ರುದ್ರಕಾಳಿಪೀಠ ಕ್ಷೇತ್ರ ಆಗಿರುತ್ತೆ. ಅವ್ರದ್ದೇನು ಕರ್ಮ, ಅವನದು ಏನು ಸಮಸ್ಯೆ ಆಗಿದೆ, ಅವ್ನಿಗೆ ಯಾಕೆ ಹಿಂಗೆ ಆಗ್ತಾಯಿದೆ, ಅವನ ಕುಟುಂಬದಲ್ಲಿ ಇದೇನು ತೊಂದರೆ ಆಗ್ತಾಯಿದೆ,
ಅವನ ಆರೋಗ್ಯದಲ್ಲಿ ಏನು ತೊಂದರೆ ಆಗ್ತಾಯಿದೆ. ಉದಾಹರಣೆ, ಹಾಸ್ಪಿಟ್ಲಿಗೆಲ್ಲ ತೋರಿಸಿರ್ತಾರೆ, ಏನೂ ಪ್ರಾಬ್ಲಮ್ಸ್ ಇರಲ್ಲ, ಎಲ್ಲ ನಾರ್ಮಲ್ ಇರುತ್ತೆ, ಕೈಕಾಲು ಹೊಡ್ತಾ ಹೊಟ್ಟೆ ನೋವು ತಲೆಬಾದಿಂದನೇ ಅಳ್ತಾ ಇರ್ತಾನೆ. ವೆರಿ ಸಿಂಪಲ್. ಅದಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಸುರಿದಿರ್ತಾರೆ. ಹೌದು. ಮತ್ತು ಅವನಿಗೇನು ಪ್ರಾಬ್ಲಮ್ ಇರಲ್ಲ, ಗ್ರಹಗತಿಗಳು ಚೆಕ್ ಮಾಡ್ತೀವಿ, ಕುಂಡಲಿಗಳನ್ನು ನೋಡ್ತೀವಿ, ಕುಂಡಲಿಗಳು ಕೂಡ ಏನು ಸಮಸ್ಯೆ ಇರಲ್ಲ. ಆದರೂ ಕೂಡ ಅವನು ಒಳ್ಳೆ ಚೆನ್ನಾಗಿ ಅವನ ಕುಟುಂಬ ನಡೀತಿತ್ತು, ಅವನ ಉದ್ಯೋಗ ನಡೀತಿತ್ತು, ಅವನ ವ್ಯಾಪಾರ ನಡೀತಿತ್ತು. ಇದಕ್ಕಿದ್ದಂಗೆ ಸರ್ವನಾಶ ಆಗಕ್ಕೆ ನಿಂತ್ಕೊಂಡ್ಬಿಡ್ತಾನೆ. ಇದನ್ನೆಲ್ಲ ಗಮನಿಸಿದಾಗ ಏನಾಗ್ತೈತೆ, ಯಾರು ಕ್ವಾಟ್ಲೆ ಕೊಟ್ಟವ್ರೆ, ಇಲ್ಲಿ ಯಾರು ಸಮಸ್ಯೆಗಳನ್ನು ಮಾಡಿವ್ರೆ ಅಂತ ಅಚ್ಚುಕಟ್ಟಾಗಿ ಬರೆದು ಹೇಳುವಂತಹ ಕ್ಷೇತ್ರ ಇದಾಗಿದೆ. ಮೂಲವನ್ನು ಹುಡುಕುತ್ತೆ ಈ ಕ್ಷೇತ್ರ. ಅಮ್ಮನವರು ಮೂಲವನ್ನು ಹುಡುಕಿ, ನೋಡಪ್ಪ ನಿನಗೆ ಇಲ್ಲಿಂದಲೇ ತೊಂದರೆ ಆಗಿದೆ, ಈ ರೀತಿಯಾದಂಥ ತೊಂದರೆ ತಾಪತ್ರೆಗಳು ಆಗೋಗ್ಬಿಟ್ಟವೆ, ಹಾಗಾಗಿ ಈ ರೀತಿಯಾದಂಥ ಪರಿಹಾರವನ್ನು ಮಾಡ್ಕ್ಯ ಅನ್ನುವಂಥದ್ದನ್ನು ಅಚ್ಚುಕಟ್ಟಾಗಿ ಹೇಳಿಕೊಡ್ತಾಳೆ. ಆ ಹೇಳಿಕೊಡೋದ್ರಿಂದ ಇಲ್ಲಿಗೆ ನಮಗೆಲ್ಲ ಸುತ್ತುಬಿಟ್ಟಿದ್ದೀವಿ ಸ್ವಾಮಿ. ನೂರಾರು ಕ್ಷೇತ್ರಗಳಿಗೆ ಹೋಗಿದ್ದೀವಿ, ನೂರಾರು ಪಂಡಿತರ ತಕ್ಕ ಹೋಗಿದ್ದೀವಿ, ನೂರಾರು ಗುರುಗಳು ತಕ್ಕ ಹೋಗಿದ್ದೀವಿ. ಎಲ್ಲೋದ್ರೂ ಕೂಡ ನಮಗೆ ಮೂಲ ಸಮಸ್ಯೆ ಏನು ಅನ್ನೋಂಥದ್ದೇ ಗೊತ್ತಿಲ್ಲ, ಮೂಲ ನಮಗೆ ಯಾರು ಏನು ಮಾಡಿದ್ದಾರೆ ಅನ್ನೋಂಥದ್ದೇ ಗೊತ್ತಿಲ್ಲ. ಈ ತಾಯಿ ನಮಗೆ ತಿಳಿ ಹೇಳಿಳು, ನಮಗೆ ಮೂಲ ನಮಗೆ ಅರ್ಥ ಆಯಿತು, ಮತ್ತು ಪರಿಹಾರನೂ ಕೂಡ ಮಾಡಿಕೊಟ್ಲು. ನಮಗೆ ತುಂಬ ಸಂತೋಷ ಆಗಿದೆ. ಅದನ್ನು ನೂರಾರು ಎಪಿಸೋಡ್ಗಳಲ್ಲಿ ನಾವು ತೋರಿಸಿದ್ದೀವಿ. ಹಾಗಾಗಿ ಇಲ್ಲಿ ಕ್ಷೇತ್ರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷೋಪಾದಿಯಲ್ಲಿ ಜನ ಬರ್ತಕ್ಕಂಥದ್ದು. ಕರ್ನಾಟಕ ತುಂಬ ಶಕ್ತಿಪೀಠಗಳಿದ್ದಾವೆ, ಮತ್ತು ಅನೇಕ ಈಗ ಹುಟ್ಟಿಕೊಂಡಿರ್ತಕ್ಕಂಥ ದೇವಸ್ಥಾನಗಳಿದ್ದಾವೆ. ಏನೇ ಇದ್ದರೂ ಕೂಡ ಇಲ್ಲಿಗೆ ಯಾಕೆ ಹುಡುಕೊಂಬರ್ತಾರೆ ಅನ್ನೋಂಥ ಪ್ರಶ್ನೆಗೆ ಇದು ಉದಾಹರಣೆ ಮತ್ತು ಸತ್ಯವಾದಂಥ ಸಂಗತಿ. ಯಾಕಪ್ಪ, ಇಲ್ಲಿ ಬರ್ತಿದ್ದಂಗೆ ನಿನ್ನ ಪ್ರಾಬ್ಲಮ್ ಏನು, ನಿನ್ನ ಸಮಸ್ಯೆಗಳೇನು ಬಂದು ಹೇಳ್ಕೊಂತಾರೆ. ಆ ಹೇಳ್ಕೊಂಡಾಗ ಅಮ್ಮನವರು ಅಚ್ಚುಕಟ್ಟಾಗಿ ಬರೋದು ತೋರಿಸ್ಬಿಡ್ತಾರೆ. ಅವನಪ್ಪ ಇಂಥವ್ರು ನೀನು ತೊಂದರೆ ಮಾಡಿದ್ದಾರೆ, ನೀನು ಇಂಥದ್ದೊಂದು ಕಾಯಿಲೆ ಕಸಾಲಿಂದ ನರಳ್ತಾ ಇದೆಯಾ, ಇಂಥ ಬಿಸ್ನೆಸ್ ಬಿದ್ದೋಗಿದೆ, ನಾನು ಸರ್ ಮಾಡ್ತೀನಿ ಕೂರು ಅಂತ ಹೇಳಿ ಬರವಣಿಗೆ ರೂಪದಲ್ಲಿ ಹೇಳೋ ಅಂಥದ್ದು. ಮತ್ತು ಒಂದು ಕಟ್ಟು ನಿವಾರಣೆ ಮಾಡಿಕೊಡ್ತಾಳೆ ಆ ತಾಯಿ. ಆ ಕಟ್ಟು ನಿವಾರಣೆ ಮಾಡಿಕೊಡ್ತಿದ್ದಂಗೆ ಅವನು ಇನ್ನೊಂದು ವಾರಕ್ಕೆ ಬರ್ತಿದ್ದಂಗೆ ಅವನು ಹೇಳ್ತಾನೆ, ಸ್ವಾಮಿ ಹೋದ ವಾರ ಬಂದೆ, ಅಮ್ಮನವ್ರು ನಮಗೆ ಎಷ್ಟೋ ವರ್ಷ ಆಯಿತು, 10 ವರ್ಷ ಆಯಿತು, 15 ವರ್ಷ ಆಯಿತು, ನಮಗೆ ಸಮಸ್ಯೆನೇ ಏನು ಗೊತ್ತಿರಲಿಲ್ಲ. ಅವಳು ನಮಗೆ ಹೇಳಿದ್ಲು, ಒಂದು ಶಾಸ್ತ್ರಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನಾವು ಶಾಸ್ತ್ರ ಕೇಳಿದ್ದೀವಿ, ಆದರೂ ಕೂಡ ನಮ್ಮ ಶಾಸ್ತ್ರದಲ್ಲೂ ಕೂಡ ಸರಿಯಾದ ಮಾಹಿತಿಗಳೇ ಸಿಕ್ಕಿರಲಿಲ್ಲ. ಕರೆಕ್ಟಾದಂಥ ಮಾಹಿತಿ ಸಿಕ್ಕಿ ನಮಗೆ ನಿವಾರಣೆ ಆಯಿತು. ಅಂದರೆ ಮನುಷ್ಯ ಅನೇಕ ಸಮಸ್ಯೆಗಳಿಂದ ನರಳ್ತಾ ಇದ್ದಾನೆ ಅಂದರೆ ಕಾರಣ ಇರುತ್ತೆ, ಎಲ್ಲ ಒಂದು ಕಡೆ ಕಾರಣ ಇರುತ್ತೆ. ಆ ಕಾರಣವನ್ನು ಹುಡುಕಬೇಕು. ಆ ಕಾರಣವನ್ನು ಹುಡುಕಿ ಅದಕ್ಕೇನು ಪರಿಹಾರ ಮಾರ್ಗಗಳನ್ನು ಮಾಡಬೇಕು. ಮಾಡಿದ್ದೇ ಆದರೆ ಪೂರ್ಣವಾಗಿ ಕರ್ಮದ ಏನೆಲ್ಲ ಅನುಭವಿಸ್ತಾ ಇರ್ತಾನಲ್ಲ, ಮಾಟ ಮಂತ್ರ ದೆವ್ವ ಪೀಡೆ ಪಿಶಾಚಿಗಳಿಂದ ಹಿಡಿದು ಈ ದುಷ್ಟಶಕ್ತಿಗಳ ಪ್ರಯೋಗ, ಆತ್ಮ ಪ್ರಯೋಗ ಮಾಡ್ತಕ್ಕಂಥದ್ದು, ಶರೀರಕ್ಕೆ ಆತ್ಮ ಪ್ರಯೋಗ ಮಾಡಿ ಆಟ ಆಡಿಸೋರಿದ್ದಾರೆ, ಮಶಾಣ ಪ್ರಯೋಗಗಳನ್ನು ಮಾಡಿ ಆಟ ಆಡಿಸೋರಿದ್ದಾರೆ, ಕೈಕಾಲುಗಳನ್ನೇ ಕಳೆದುಬಿಟ್ಟಿದ್ದಾರೆ, ಬ್ರೈನ್ನೇ ಡ್ಯಾಮೇಜ್ ಮಾಡಿದ್ದಾರೆ, ಕಿಡ್ನಿ ಲಿವರು ಹಾಳಾದವನ್ನ ಎಲ್ಲ ಡ್ಯಾಮೇಜ್ ಮಾಡಿಬಿಡ್ತಾರೆ. ಅಂದರೆ ಈ ಗೊಂಬೆ ಪ್ರಯೋಗಗಳು, ಕಪ್ಪು ಪ್ರಯೋಗಗಳು ಇವೆಲ್ಲ ಮಾಡೋದ್ರಿಂದ ದುಷ್ಟರು ಅತಿಯಾಗಿದ್ದಾರೆ. ಆ ದುಷ್ಟರಿಂದ ತಪ್ಪಿಸ್ಕೋಬೇಕಾ, ಬನ್ನಿ ಇಲ್ಲಿ ನಮ್ಮ ಕ್ಷೇತ್ರಕ್ಕೆ. ಮಾಟ ಕೋಟ್ಲುಗಳಿಂದ ತಪ್ಪಿಸ್ಕೋಬೇಕಾ, ಬನ್ನಿ ಈ ಕ್ಷೇತ್ರಕ್ಕೆ. ಅಮ್ಮನವ್ರ ಹತ್ರ ಒಂದು ಮೂಲ ಏನಿದೆ ಅಂತ ತಿಳಿ ನಿಮ್ಗೆ ಹೇಳ್ಕೊಡ್ತಾಳೆ. ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಡುವಂಥ ಕ್ಷೇತ್ರ ಇದಾಗಿರೋದ್ರಿಂದ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ಇಲ್ಲಿಗೆ. ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ವಿಶೇಷ ಏನಪ್ಪ ಅಂತಂದರೆ ಶತ್ರುನಿಗ್ರಹ ಹೋಮ ಇಡೀ ನಮ್ಮ ಪ್ರಪಂಚದಲ್ಲಿ ಎಲ್ಲೂ ನಡೆಯಲ್ಲ ಅಂತೇಳಿ ನಮ್ಮ ಭಕ್ತರುಗಳೆಲ್ಲ ಹೇಳ್ತಾರೆ. ಇಲ್ಲಿ ನಾನು ಹಂಗೆ ಅನ್ಕೊಂಡಿಲ್ಲ, ಬಂದು ಭಕ್ತರುಗಳೆಲ್ಲ ಹೇಳ್ತಾರೆ, ಸ್ವಾಮಿ ನಾವು ಎಂತೆಂಥ ಹೋಮ ಹವನಾದಿಗಳನ್ನೆಲ್ಲ ನೋಡಿದ್ದೀವಿ, ಆದರೆ ಶತ್ರುನಿಗ್ರಹ ಬೀಜಾಕ್ಷರಿ ಸಮೇತವಾಗಿ ಶತ್ರುನಿಗ್ರಹ ಹೋಮ ಮಾಡ್ತಕ್ಕಂಥ ಕ್ಷೇತ್ರ ಇದು ಒಂದೇ ಆಗಿರೋದ್ರಿಂದ ಇಲ್ಲಿ ಅತ್ಯುತ್ತಮವಾದಂಥ ಪರಿಹಾರಗಳು ನಾವು ಕಂಡುಕೊಂಡಿದ್ದೀವಿ. ಹಾಗಾಗಿ ಅಮಾವಾಸ್ಯೆ ದಿನ ಇಲ್ಲಿ ನಡೆಯುತ್ತಲ್ಲ, ಅಮಾವಾಸ್ಯೆ ದಿನ ಶತ್ರುನಿಗ್ರಹ ಹೋಮ ವಿಶೇಷವಾಗಿ ನಡೀತಕ್ಕಂಥದ್ದು, ಮತ್ತು ಹುಣ್ಣಿಮೆಯಲ್ಲಿ ಮಹಾ ಮೃತ್ಯುಂಜಯ ಹೋಮ ನಡೀತಕ್ಕಂಥದ್ದು ಬಹಳ ವಿಶೇಷ. ಮತ್ತು ತಡೆ ನಿವಾರಣೆ ಶುಕ್ರವಾರ ಮತ್ತು ಭಾನುವಾರ ವಿಶೇಷವಾಗಿ ತಡೆ ನಿವಾರಣೆ ಆಗ್ತಕ್ಕಂಥದ್ದೇ ಭಾಳ ವಿಶೇಷ. ಹೀಗೆ ಈ ಸನ್ನಿಧಾನ ಬರುವಂತಹ ಭಕ್ತರ ಕಷ್ಟ ನಿವಾರಣೆಗಳನ್ನು ಮಾಡೋದ್ರಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನಸ್ತೋಮ ಬರೋದು ಉಂಟು, ಮತ್ತು ಬೆಳೀತಾ ಇರೋದು ಅಂತಂದರೆ ಅದು ನಮಗೆ ಕೂಡ ಹೇಳೋಕ್ಕೆ ಅಸಾಧ್ಯ ಆಗಿದೆ. ಅಸಾಧ್ಯ ಅಂತಂದರೆ ಅದು ಹೇಗೆ ಅಂದರೆ, ಇವತ್ತು ಒಬ್ಬ ಬಂದರೆ 10 ಜನ ಕರ್ಕೊಂಬರ್ತಾ ಇದ್ದಾನೆ ಇಲ್ಲಿಗೆ. ಸ್ವಾಮಿ ನಮ್ಗೆ ಒಳ್ಳೇದಾಯ್ತು, ನಾನು ನನ್ನ ಕಡೆಯಿಂದ 10 ಜನ ಕರ್ಕೊಂಬಂದಿದ್ದೀನಿ ಇಲ್ಲಿಗೆ, ಅವ್ರಿಗೂ ಕೂಡ ಒಳ್ಳೇದಾಗಲಿ, ಅವರು ಕೂಡ ಕಷ್ಟದಲ್ಲಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ಹೇಳಿದಾಗ ನಮ್ಗೆ ಆಗುವಂಥ ಸಂತೋಷನೇ ಬೇರೆ. ತುಂಬ ಸಂತೋಷ ಆಗುತ್ತೆ. ಅಪ್ಪ ಇಂಥದ್ದೊಂದು ಒಳ್ಳೆ ಕಾರ್ಯವನ್ನು ಆ ತಾಯಿ ಮಾಡ್ಕೊಂಡು ಹೋಗ್ತಾ ಇದೆ. ಆ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಈ ಕ್ಷೇತ್ರಕ್ಕೂ ಹೆಸರು,
ಮತ್ತು ಈ ಕ್ಷೇತ್ರದಲ್ಲಿ ಕುಳಿತಿರ್ತಕ್ಕಂಥ ಒಂದು ಪೀಠಾರೋಹಣವನ್ನು ಮಾಡಿರ್ತಕ್ಕಂಥ ನಮಗೂ ಕೂಡ ಒಂದು ಒಳ್ಳೆಯ ಹೆಸರು ಬರ್ತಾ ಇದೆಯಲ್ಲ ಅನ್ನುವಂಥದ್ದು ನಮಗೆ ತುಂಬ ಸಂತೋಷ ತಂದಿದೆ ಅಮ್ಮ. ಹಾಗಾಗಿ ಈ ಕ್ಷೇತ್ರಕ್ಕೆ ನೀವು ಕೇಳಿದ್ರಲ್ಲ ಪ್ರಶ್ನೆ, ಯಾಕೆ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ದೇವಸ್ಥಾನಗಳಿದ್ದರೂ ಸಹ ಇಲ್ಲಿಗೆ ಯಾಕೆ ಇಷ್ಟೊಂದು ಜನ ಬರ್ತಾರೆ ಅನ್ನುವಂಥ ಒಂದು, ಏಕೆಂದರೆ ನೀವು ಹಲವಾರು ಬಾರಿ ನೋಡಿದಿರಿ, ಯಾವಾಗ ಬಂದರೂ ಕೂಡ ತುಂಬ ಜನ, ಆ ಜನದ ನಡುವೆ ನಮ್ಮನ್ನು ನೀವು ಮಾತಾಡಿಸ್ತೀರಲ್ಲ, ಆ ಮಾತಾಡಿಸ್ಬೇಕಾದ್ರೆ ನೀವು ಗಮನಿಸಿದಿರಿ, ಗಮನ ಹರಿಸಿದ್ರಿಂದ ಈ ಪ್ರಶ್ನೆ ನಿಮಗೆ ಉದ್ಭವ ಆಗಿದೆ. ಆ ಉದ್ಭವ ಆಗಿರ್ತಕ್ಕಂಥ ಪ್ರಶ್ನೆ ನಾವು ಕೊಡುವಂಥದ್ದಿಷ್ಟೇ, ನಿಮ್ಗೆ ಯಾರ್ದಾರು ಸಮಸ್ಯೆ ಇರಲಿ, ಎಂಥದ್ದಾರು ಸಮಸ್ಯೆ ಇರಲಿ, ನೀವೆಲ್ಲ 100 ದೇವಸ್ಥಾನಗಳು ಸುತ್ತಿದ್ದೀರಾ, 100 ಜನ ಪಂಡಿತರನ್ನು ಓಡಾಡಿದ್ದೀರಾ, ಎಲ್ಲೂ ಬಗೆಹರಿದಿಲ್ವಾ, ಬನ್ನಿ ಇಲ್ಲಿ ಕ್ಷೇತ್ರಕ್ಕೆ. ಅಮ್ಮನವರು ಮೂಲ ನಿಮ್ಮ ಸಮಸ್ಯೆಗಳೇನು ಅಂತ ಹೇಳ್ಕೊಡ್ತಾರೆ, ಕೂಡಲೇ ಪರಿಹಾರನೂ ಕೂಡ ಮಾಡಿಕೊಡ್ತಾರೆ. ಹಾಗಾಗಿ ಈ ಕ್ಷೇತ್ರ ಅದ್ಭುತವಾಗಿ ಬೆಳೀತಾ ಇದೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶರಣಾರ್ಥಿ. ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ, ಧನ್ಯವಾದಗಳು. ಶರಣಾರ್ಥಿ ಅಮ್ಮ.